ಮಗು ತುಂಬಾ ಚೆನ್ನಾಗಿದೆ. ನಿನ್ನ ಹೆಂಡತಿ ಅಂದ್ರೆ ನನ್ನ ತಂಗಿ ಮಲ್ಲಮ್ಮೆಯಲ್ಲಿ ಕಾಣಿಸ್ತಾ ಇಲ್ವಲ್ಲ? ನನ್ನ ಹೆಂಡತಿ ನನ್ನ ಹೆಂಡತಿ ಈ ಮಗುವಿಗೆ ಜನ್ಮ ಕೊಟ್ಟು ನಿನ್ನ ಹೆಂಡತಿ ಈ ಮಗುವಿಗೆ ಜನ್ಮ ಕೊಟ್ಟು ಸತ್ವಬಿಟ್ಲ. ಸೃಷ್ಟಿಕರ್ತ ನಿನ್ನ ಬದುಕಿನಲ್ಲಿ ಇಂಥ ದುರ್ಘಟನೆ ಘಟಿಸಬಾರ್ದಾಗಿತ್ತು. ಇಂಥ ಘಟನೆಯನ್ನ ಘಟಿಸಬಾರ್ದಾಗಿತ್ತು. ಆ ಸೃಷ್ಟಿಕರ್ತನ ಸೆಳೆತದಲ್ಲಿ ನನ್ನ ಸಂಸಾರ ನುಚ್ಚು ನೂರಾಯಿತು. ಎಂಥ ಕಷ್ಟಗಳು ಬಂದರು ಗಂಡ ಹೆಂಡತಿ ಜೋಡೆತ್ತುಗಳಾಗಿ ಸಂಸಾರದ ಬಂಡಿಯನ್ನ ಜಗ್ತಾ ಇದ್ದೀವಿ. ಆದ್ರೆ ಇಂದು ಆ ಚಕ್ರದ ಬಂಡಿಯ ಒಂದು ಚಕ್ರ ಕಳಚಿ ಹೋಗಿ ನಮ್ಮ ಸಂಸಾರ ಬರಲಾಯಿತು. ಇವಳು ಹುಟ್ಟದೇ ಇದ್ರೆ ನನ್ನ ಹೆಂಡತಿ ಸಾಯ್ತಾ ಇರಲಿಲ್ಲ. ಇವಳು ಹುಟ್ಟಿ ತನ್ನ ತಾಯಿಯನ್ನೇ ಬಲೆ ತೆಗೆದುಕೊಂಡು ಬಿಡ್ತು. ನಿನ್ನ ಕಲ್ಪನೆ ಸಂಪೂರ್ಣ ತಪ್ಪು ರುದ್ರ. ನೋಡು, ಯಾರ ಹುಟ್ಟು ಯಾರ ಸಾವಿಗೂ ಕಾರಣವಲ್ಲ. ಈ ಪ್ರಪಂಚದಲ್ಲಿ ಹುಟ್ಟುವವರು ಹುಟ್ಟುತ್ತಾನೆ ಇರ್ತಾರೆ, ಸಾಯುವವರು ಸಾಯ್ತಾನೆ ಇರ್ತಾರೆ. ಈ ಹುಟ್ಟು ಸಾವುಗಳನ್ನ ಲೆಕ್ಕ ಹಾಕೋದಕ್ಕೆ ನಾನ್ಯಾರು ನೀನ್ಯಾರು? ಯಾಕಂದ್ರೆ ತೊಟ್ಟಿಲುಗಳೆಷ್ಟೋ ಅಷ್ಟೇ ಮಸಣಗಳು ಈ ಧರೆಯೊಳಗೆ. ತೊಟ್ಟಿಲಿಗೆ ಹಬ್ಬ, ಮಸಣಕ್ಕೆ ಬೊಬ್ಬೆ, ಮಪ್ಪು ಮುಸುಕಿದ ಮಧ್ಯ ನಮ್ಮಿ ಜೀವನ. ಅವರವರ ಸರತಿ ಬಂದಾಗ ಸಾಗುತ್ತಾರೆ, ಸಾಗಿ ಮರೆಯಾಗುತ್ತಾರೆ. ಬದುಕಿದವರಿಗೆ ಮಾತ್ರ ಕಂಬನಿಯ ಕೊರಗು ನೀಡುತ್ತಾರೇನೋ ನಿಜ. ಆದ್ರೆ ಇಂಥ ಸಂದರ್ಭದಲ್ಲಿ ನಮ್ಮಿಂದ ಅಗಲಿ ಹೋದವರನ್ನ ಮರೆತು ಬದುಕಬೇಕಾದದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಲ್ವೇನೋ? ನಾನು ಮಾಡಿಕೊಂಡ ಹೆಂಡತಿಯನ್ನ ಮರೆತು ಬಿಡಬೇಕಿದ್ದಾಗ ಮರಿಲೇಬೇಕು. ಒಂದು ಕ್ಷಣ ಯೋಚನೆ ಮಾಡಿ ನೋಡು. ಆ ಸೃಷ್ಟಿಕರ್ತ ಕೊಟ್ಟ ಜೀವನೇ ಸಮಯ ಮುಗಿದ ಮೇಲೆ ನಮ್ಮ ಜೊತೆ ಇರೋದಿಲ್ಲ ಅಂದಮೇಲೆ ನಾವಾಗಿಯೇ ಮೆಚ್ಚಿ ಮದುವೆ ಮಾಡಿಕೊಂಡ ಹೆಂಡತಿ ಎಂದಾದ್ರೂ ಉಸಿರಿನ ಕೊನೆಯವರೆಗೂ ನಮ್ಮ ಜೊತೆ ಇರ್ತಾಳೇನು? ಅದಕ್ಕಾಗಿ ನಿನ್ನ ಹೆಂಡತಿಯನ್ನ ಮರೆಯುವುದಕ್ಕಾಗಿ ನಿನ್ನ ಮನಸ್ಸನ್ನ ಕಲ್ಲು ಮಾಡ್ಕೋಬೇಕು ರುದ್ರ. ನಿನ್ನ ಮನಸ್ಸನ್ನ ಕಲ್ಲು ಮಾಡ್ಕೋಬೇಕು. ಮಾಡಿಕೊಂಡ ಮಡದಿಯನ್ನ ಮರೆತರು ಈ ಮಗುವಿನ ರಕ್ಷಣೆ ಹಾಗೆ ಅಂತ ಚಿಂತೆ ಮಾಡ್ತಾ ಇದ್ದೆ. ಆ ಮಗುವನ್ನ ಒಳ್ಳೆ ರೀತಿಯಿಂದ ರಕ್ಷಣೆ ಮಾಡಬೇಕಾದದ್ದು ನಿನ್ನ ಆದ್ಯ ಕರ್ತವ್ಯ. ಹಾಗಂತ ತಿಳಿದು ಈ ಮಗು ಬೆಳೆದು ಸ್ವಲ್ಪ ದೊಡ್ಡದಾದ ಮೇಲೆ ಅವ್ರ ಮನೆಯಲ್ಲಿ ಕಸ ಮುಸುರೆ ಕೆಲಸ ಮಾಡ್ಲಿಕ್ಕೆ ಹಚ್ಚಬೇಡ. ಈ ಮಗುವಿಗೆ ಉತ್ತಮವಾದ ಸಂಸ್ಕಾರ ಕೊಟ್ಟು ಒಳ್ಳೆ ವಿದ್ಯಾಭ್ಯಾಸ ಮಾಡಿಸಿ ಈ ಸಮಾಜದಲ್ಲಿ ದೊಡ್ಡ ಪ್ರತಿಷ್ಠಿತ ವ್ಯಕ್ತಿಯನ್ನಾಗಿಸಬೇಕಾದದ್ದು ನಿನ್ನ ಕರ್ತವ್ಯ. ಈ ಮಗುವಿಗೆ ಇಷ್ಟು ಓದಿಸ್ಲಿಕ್ಕೆ ನಾನು ದುಡ್ಡಿಗೋಸ್ಕರ ಏನ್ ಮಾಡ್ಲಿ ಅಂತ ನೀನು ಯಾವುದಕ್ಕೂ ಚಿಂತೆ ಮಾಡಬೇಡ. ಅದಕ್ಕೆ ಎಷ್ಟು ಖರ್ಚಾಗುತ್ತೋ ಅಷ್ಟು ದುಡ್ಡು ನಾನಿನ್ನು ಮೊದಲು ಈ ಮಗುವಿನ ತೊಟ್ಟಿಲು ಕಾರಣ ಮಾಡಿ ಮುಗಿಸು. ಈ ಮಗುವಿಗೆ ಅಂಬಿಕಾ ಅಂತ ನಾಮಕರಣ ಮಾಡು. ನೀವು ಮಾಡಿದ ಉಪಕಾರದ ಈ ಋಣನ ಇದನ್ನ ನೀನು ಉಪಕಾರ ಅಂತ ತಿಳ್ಕೊಳ್ತಾ ಇದೀಯಾ? ಏ ಹುಚ್ಚಪ್ಪ, ನೀನ್ ಇದನ್ನ ಉಪಕಾರ ಅಂತ ಭಾವಿಸ್ಕೊಳ್ಳೋದಾದ್ರೆ ನಮ್ಮ ಮನೆತನಕ್ಕೆ ಒಂದು ಗಂಡು ಮಗು ಹುಟ್ಲಿ ಅಂತ ನಾನಾ ದೇವರುಗಳಿಗೆಲ್ಲ ತುಪ್ಪದ ದೀಪ ಹಚ್ಚಿ ಕೈಯಲ್ಲಿ ಕರ್ಪೂರದ ಆರತಿ ಬೆಳಗ್ಗೆ ಬಂದಿಯಲ್ಲ ದೇವಿಗೆ, ಇದನ್ನು ನಾನೇನಂತ ತಿಳ್ಕೊಳ್ಳಿ? ಅಷ್ಟಕ್ಕೂ ಇದನ್ನ ಉಪಕಾರ ಅಂತ ನೀನ್ ತಿಳ್ಕೊಳ್ಳೋದಾದ್ರೆ ಸಮಯ ಬಂದಾಗ ಇದರ ಉಪಕಾರದ ಋಣ ನಾ ತೀರಿಸುವೆ. ಈ ಮಗುನ ಯಾರ ಮನೆಯಲ್ಲಿ ಬಿಡಬೇಕು ಅಂತ ತೀರ್ಮಾನ ಮಾಡಿದ್ದೆ? ಈ ಊರಾಗ ಯಾರ ಮನೆಯಾಗ ಬಿಡೋದಿಲ್ಲಪ್ಪ. ಬೆಂಗಳೂರಾಗ ನನ್ನ ತಂಗಿದಾದ್ರೆ ಆಕಿಗೂ ಒಂದು ಮಗ ಐತಿ. ಯಪ್ಪ ಕೈ ಬಾಯಿ ಏನು ಸುಟ್ಕೊಂತೀಯಪ್ಪ ಜೋಪಾನ ಮಾಡಕ್ಕ ತಂದು ನನ್ನ ಮನೆಯಾಗ ಬಿಡು. ನನ್ನ ಮಗನ ಜೊತೆ ಅದನ್ನು ಒಂದು ಜೋಪಾನ ಮಾಡ್ತೀನಿ ಅಂತ ಹೋಗಿ ಬೆಂಗಳೂರಾಗ ನಮ್ಮ ತಂಗಿ ಮನೆ. ಒಳ್ಳೆ ವಿಚಾರಣೆ ಮಾಡಿದೀಯ. ಆದ್ರೆ ರುದ್ರ, ಈ ಮಗುವನ್ನ ನಿನ್ನ ತಂಗಿಯ ಮನೆಯಲ್ಲಿ ಬಿಟ್ಟು ಬರಬೇಕಾದ್ರೆ ನಿನ್ನ ತಂಗಿಗೊಂದು ಮನವಿ ಸಲ್ಲಿಸುವ. ತಂಗಿ, ತಾಯಿ ಇಲ್ಲದ ತಬ್ಬಲಿ ಮಗುವನ್ನ ನೀನು ಉಡಿಯಲ್ಲಿ ಹಾಕಿ ಹೋಗ್ತಾ ಇದ್ದೀನಿ. ಈ ಮಗುವಿಗೆ ಉತ್ತಮವಾದ ಸಂಸ್ಕಾರ ಕೊಟ್ಟು ಒಳ್ಳೆ ವಿದ್ಯಾಭ್ಯಾಸ ಮಾಡಿಸಿ ಇವಳನ್ನ ಪ್ರತಿಷ್ಠಿತ ವ್ಯಕ್ತಿಯನ್ನಾಗಿಸುವ ಜವಾಬ್ದಾರಿ ನಿಂದಮ್ಮ ಅಂತ ಅವಳಿಗೆ ಜವಾಬ್ದಾರಿ. ವಿಧಿಯಾಟ ಬಲ್ಲವನ ಮಾನವ
ಮಾನವ